ಬದ್ನಿಕಾಯಿ, ಹೀರೆಕಾಯಿ, ಬೆಂಡೆಕಾಯಿ ಮತ್ತು ಯಾವ್ದು ಬೇಕಾದ್ರೂ ಈ ಥರದ ಪಲ್ಯಗಳಿಗೆ ತಿಕ್ಕಾಗು ಹಂಗೆ ನಿಮ್ಗೆ ಪಲ್ಯ ಮಾಡಬೇಕಾದಾಗ ತಿಕ್ ಗ್ರೇವಿ ಬೇಕಾದಾಗ ಯಾವ್ದು ನೀವು ಹಾಕ್ತೀರಿ ಅಂಥೇಳಿ ನನಗೂ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ನಾ ಈ ಥರದನ್ನು ಮಾಡಿ ಹಾಕ್ತಿರ್ತಿರ್ತೀನಿ, ಯಾರ್ಯಾರು ಬೇಕೋ ಅವ್ರು ನೋಡ್ಕೋರಿ. ಸೊ ಆ ವಿಡಿಯೋ ಅವರಿಗಿದು. ನಾನು ಶೇಂಗಾ ಹುರ್ಕೊಂಡು ಅದರದ್ದೆಲ್ಲ ಸಿಪ್ಪಿ ಬಿಚ್ಕೊಂಡು ಇಲ್ಲಿ ಒಂದು ಪ್ಲೇಟ್ ಒಳಗೆ ತಕ್ಕೊಂಡಾಯಿತು. ಆಮೇಲೆ ಬಿಳಿ ಎಳ್ಳಿರ್ತಾವಲ್ಲ ಅದನ್ನು ಕೂಡ ಹುರ್ಕೊಳಕತ್ತೀನಿ. ಇವೆಲ್ಲ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು. ಇದು ಸ್ವಲ್ಪ ಜಾಸ್ತಿನೇ ತೊಗೊಂಡೆ ಎಳ್ಳು, ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಳಕತ್ತೀನಿ. ಯಾಕಂದ್ರೆ ನಾವೇನ್ರಿ ಜುಣ್ಕದ ವಡಿ ಅದು ಇದು ಮಾಡಿದಾಗ ಆ ಥರ ಮೇಲೆ ಸ್ಪ್ರಿಂಕಲ್ ಮಾಡಾಕಬೇಕು. ಸೊ ಎಳ್ಳು ಕೂಡ ಒಂದು 4 ಸ್ಪೂನಷ್ಟು ತೊಗೊಂಡಿಟ್ಟೆ. ಇದು 2 ಕಪ್ಪಷ್ಟು ನಾನು ಶೇಂಗಾ ಮಾಡ್ಕೊಂಡಾಯಿತು. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಏನು ಕ್ಯಾಶು ಅಂತಾರಲ್ಲ ಗೋಡಂಬಿ, ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳಕತ್ತೀನಿ. ಸೊ ಇವೆಲ್ಲ 1 ಬೈ 1 ಯಾವ ಥರ ಅದಕ್ಕೆ ಹೆಚ್ಚಿಗೆ ಬಿಸಿ ಬೇಕು ಆ ಥರ. ಸೊ 1 ಬೈ 1 ಡ್ರೈ ರೋಸ್ಟ್ ಮಾಡ್ಕೋದು ಒಳ್ಳೆಯದು. ಆಮೇಲೆ ಪಾಪಿ ಸೀಡ್ಸ್ ಅಂತಾರಲ್ಲ ಕಸಕಸ, ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡೆ. ಇವು 4 ಇಂಗ್ರೀಡಿಯೆಂಟ್ಸ್ ಏನದಾವಲ್ಲ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಫುಲ್ ಪೌಡ್ರ್ ಥರ ಹಂಗೆ ಆಗಿ ನಾವು ಇದನ್ನು ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ಬೇಕು. ನಾವು ಯಾವುದೇ ಥರ ಪಲ್ಯ ಮಾಡ್ತಿರ್ತೀವಲ್ಲ, ಬೆಂಡೆಕಾಯಿಗಾಗಲಿ, ಹೀರೆಕಾಯಿ, ಬದ್ನಿಕಾಯಿ, ಚೌಳಿಕಾಯಿಗೆ, ಸೋರೆಕಾಯಿ ಪಲ್ಯ ಕೂಡ ನೀವು ಹಾಕ್ಕೋಬೋದು. ಆಮೇಲೆ ಬೆಂಡೆಕಾಯಿಗೆ ಏನಂದೆಲ್ಲ ಹಾಗೆ ಈ ಪೌಡ್ರ್ ಅಷ್ಟೇ ಹಾಕಿದ್ರೆ ನಡಿತೈತೆ, ನೀರು ಹಾಕಲಿಲ್ಲ ಅಂದರೂ